guys, welcome back to my channel. ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತೀಯ. Cow, cow. Guys, welcome back to my channel. ನಿಮ್ಗೊಂದು ಅದ್ಭುತವಾದ ದೃಶ್ಯನ ತೋರಿಸ್ತೀನಿ. ಅದೇನು ಗೊತ್ತಾ? ಟನ್ ಟನ್ ಬೇಬಿ ಬೂ ಅಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಸೂರ್ಯ. ನಿಮಗೆ ಕಾಣಿಸ್ತಾ ಇದ್ದಾನ? ಹಿಂಗೆ ಕ್ಯಾಚ್ ಹಾಕೊಂಡು ಜಾಬಲ್ಲಿ ಹಾಕೊಂಡು ಹೊಟ್ಟೋಗ್ಬಿಡೋಣ. ಫುಲ್ ಸಿಕ್ಕಾಪಟ್ಟ ಹಿಂಸೆ ಕೊಡ್ತಾನೆ. ಫುಲ್ ಸೆಕೆ ಸುರಿತಾ ಇದ್ದೆ. ವರ್ಕೌಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಏನು ಗೊತ್ತಾ, ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ 6 ಪ್ಯಾಕ್ ಬೇಬಿ ಬುಗೆ ತೋರ್ಸೋ. ಇವಾಗ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ 6 ಪ್ಯಾಕ್ ಮಾಡಿಬಿಟ್ಟು ಹೀರೋ ಆಗ್ಬಿಡ್ಬೇಕು ನೀನು. ಏನು ಹೇಳ್ತೀಯಾ? ಫಸ್ಟ್ ನೀನು ನನ್ನ ರಕ್ತ ಕುಡಿದು ಬಿಟ್ಟರೆ ಎಲ್ಲ ಚೆನ್ನಾಗಿರ್ತದೆ. ನೋಡಿ ರಕ್ತ ನಾನು ಕುಡಿತಾ ಇದ್ದೀನಂತೆ. ನಾನು ಬಂದ್ಬಿಟ್ಟು ಬಿ ಪಾಸಿಟಿವ್, ಇವನು ಬಂದ್ಬಿಟ್ಟು ಓ ಪ್ಲಸ್ ನನ್ನ ಮಗ. ಎ ಪ್ಲಸ್ ಓ ಪ್ಲಸ್ ಅಂತ. ಸಾರಿ, ಓ ಪ್ಲಸ್ ನನ್ನ ಮಗ ನೀನು. ನಿಂದು ಓ ನಗಾಡ್ದ ಬುಬೋ, ನಗಾಡ್ದ ಬುಬೋ. ಭಯಂಕರವಾಗಿದೆ. ಇಟ್ಕಾವ್. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿ ಮೇಲೆ ಬಂದಿದ್ದೀವಿ ನೋಡಿ. ಬನ್ನಿ ನೀವು ಅಷ್ಟೇ, ನಿಮ್ಮ ಟೆರಸ್ ಮೇಲೆಲ್ಲ ಈ ಥರ ಬೌಲಲ್ಲಿ ವಾಟರ್ ಹಾಕಿ ಇಡಿ. ಆ ಥರ ಪಕ್ಷಿಗಳು ಪಾರಿವಾಳಗಳೆಲ್ಲ ಬಂದ್ಬಿಟ್ಟು ಅಂತ ಅದು ಹೆಂಗೆ ಕುಡಿಯುತ್ತಾರೆ ಅವರು? ಅಲ್ಲ ಇವಾಗ ಹೆಂಗೆ ಕುಡಿಯೋದು? ಅವರೆಲ್ಲ ರಿಪೀಟ್ ಏನೇನಂದಲ್ಲ, ಪಕ್ಷಿಗಳು ಕುಡಿಯುತ್ತಲ್ಲ ಅದು ಓಕೆ. ಇವಾಗ ನೀನೇನೋ ಹೆಂಗೋ ತೋರಿಸ್ತಲ್ಲ. ನಾನು ಅದೇ ಅವ್ರು ಕುಡಿದಿರೋ ನೋಡಿಲ್ಲ ನಾನು. ಆದ್ರೆ ಇವಾಗ ಹೆಂಗೋ ಆಕ್ಷನ್ ಮಾಡೋದಲ್ಲ, ಹೆಂಗದ ಏನು ಕಿಸ್ಗಳು ಕೊಡ್ತಾ ಇದೆಯಾ? ಕಿಸ್ ಅಲ್ಲ ಬೇಮ, ಅವ್ರ ಹಂಗೆ. ಇವಾಗ ಸಿಂಹ ನಮ್ಮಂತವ್ರೆಲ್ಲ ನಾವು ಬಾಯಲ್ಲಿ ಕುಡಿತೀವಿ. ಸಿಂಹ ಏನಲ್ಲಿ ಕುಡಿಯೋದು? ಎಲ್ಲಾನು ಬಾಯಿಗಳಲ್ಲೇ ಕುಡಿಯೋದು. ಇಲ್ಲ ಯಾವ್ದ್ರಲ್ಲಿ ಕುಡಿಯೋದು? ಬೆಕ್ಕು. ಅದೇ ಸುಮ್ಮನೆ ಕರೆಕ್ಟಾಗಿ ಇಕ್ಕೋ ಬೇಬಿ, ನನ್ನ ತಲೆ ಎಲ್ಲ ಎಗ್ರಿಸ್ತಾ ಇದೆಯಾ ನೀನು? ಅದಲ್ಲ ಬೂಬು, ಎಲ್ಲ ಪ್ರಾಣಿಗಳು ಮನುಷ್ಯರಿಗೆ ಬಾಯಲ್ಲೇ ಕುಡಿಯೋದು. ಬಾಯಲ್ಲಿ ಅಂತ ಹೇಳಿದ್ರೆ ನಾವು ಹಿಂಗ್ ಕುಡಿತೀವಿ, ಅವರು ನಾಲ್ಗೆಲ್ಲಿ ಕುಡಿತಾರೆ. ಸುಮ್ಮನಿರ ಬೇಬಿ, ನಾನು ನೋಡಿ ಹೊಡಿತೀನಿ ಇವಾಗ. ಅಲ್ಲ ಬೂಬು, ಎಲ್ಲ ಬಾಯಿಗಳೇ, ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಬಾಯಲ್ಲೇ ಕುಡಿಯೋದು. ಇನ್ನೇನು ಅವರು ಒಬ್ಬೊಬ್ರು ನಾಲ್ಗೆಲ್ಲಿ ಕುಡಿತಾರೆ. ನಾಯಿ ನಾಲ್ಗೆಲ್ಲಿ ಕುಡಿಯೋದು. ನಾಲ್ಗೆ ಎಲ್ಲೇ ಐತೆ, ಅದು ಬಾಯಲ್ಲೇ. ನನ್ನ ಕಾಗೆಗಳೇ ಕಾಣಿಸ್ತಾ ಇಲ್ಲ. ನಾನು ವೈಟ್ ಕಲರ್ ಕಾಗೆ. ನೀನು ಅದೃಷ್ಟ ಮಾಡಿದೆ, ವೈಟ್ ಕಲರ್ ಕಾಗೆ ಎಲ್ಲೂ ಇರಲ್ಲ. ಕಾಗೆ ನೆನೆ ತಿಥಿ ಊಟ ಇಟ್ಟಾಗ ಕಾಗೆ ಬಾ 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 ಅಂತಾರೆ. ಗೂಬೆನ ಯಾವಾಗ ಬಾ ಬಾ ಅಂತ ಹೇಳಿದಾರ? ಗೊತ್ತಾ? ಕಾಗೆ ಗುಡ್ಡ ಬೇಡ, ಅವ್ರನ್ನ ಕೇಳ್ತಾ ಇದೀನಿ. ಕಾಗೆ ಗುಡ್ಡ ಬೇಡ. ಕಾಗೆನ ಎಲ್ಲರೂ ಕರೀತಾರೆ ತಾನೆ, ಏನಾನ ಊಟ ಇದ್ದಾಗ ಕಾಗೆ ಕಮ್ ಅಂತ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಆದರೆ ಇವ್ನ ಕೈಯೆಲ್ಲ ಆಗಲ್ಲ. ಯಾವಾಗ ಮಲ್ಕೊಂಡೇ ತಿನ್ನೋದು ಮಲ್ಕೊಳ್ಳೋದು 50 ಪೈಸೆ ಪ್ರಯೋಜನ ಇಲ್ಲ. ಸಮಿತ ಖುಷಿ ಇತ್ತ, ಸಮಿತ ಖುಷಿ ಇತ್ತ, ಸಮಿತ ಖುಷಿ ಇತ್ತ. ಹಿಂಗೆ ಸಾಕು ಬಾ. ಇದೆಲ್ಲ ಎಡಿಟ್ ಮಾಡ್ತೀನಿ ಹಾಕ್ತೀನಿ ಬೊಬ್ಬು. ನಾನು ನೀನು ಏನಾದ್ರು ಅನ್ಕೋ, ಎಡಿಟ್ ಮಾಡಿ ಹಾಕ್ತೀನಿ. ಫೋನ್ ಹೊಡೆದಾಕಿಲ್ಲ ಅಂತ ಕೇಳು. ಇವಾಗ ನಿಂಗೊಂದು ಚಾಲೆಂಜ್ ಬಾಯ್ಲಿ. ನಂಗೆ ಎಷ್ಟು ಮೀಟ್ರ್ ಇದೆ ಅಂತ ತೋರಿಸ್ಲಾ? ಇವಾಗ ಇಲ್ಲಿ ಕಾಣಿಸ್ತಾರ, ಇದನ್ನ ನಾನು ಬೀಳಿಸ್ತೀನಿ. ಈ ಡ್ರಮ್ನ ನಾನು ಬೀಳಿಸ್ತೀನಿ. ಇದು ಓಕೆನಾ? ಎಲ್ಲ ತಾನೇ ನಾನು ಬೀಳಿಸ್ತೀನಿ ಅಂತ ತೋರಿಸಿದ್ದೀನಿ. ತಾಕತ್ ಇರ್ಬೇಕಲ್ಲೋ ಕದೂರ್. ಇಲ್ಲಿರೋದನ್ನ ಬೀಳಿಸ್ತೀನಿ ಅಂದ್ಬಿಟ್ಟು ಆಡಿ ಯಾರಾಯ್ತು ಬಿಸಾಕಿರೋದನ್ನ ಹೋಗ್ಬಿಟ್ಟು ಪೋಸ್ ಕೊಡ್ತಾ ಇದ್ದಾಳೆ, ಪೋಸ್ ರಾಣಿ. ಅದು ಯಾವ ನಕ್ಷತ್ರ ನೋಡ್ಬಿಟ್ಟು ಅದು ಹೆಂಗೆ ನಾನು ನಿನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಅಮ್ಮ ಹೇಳಿದ್ರು ತಾನೆ, ಬೇಡಪ್ಪ ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅದೇ ನಾನು ಹೇಳ್ತಾ ಇರೋದು. ನಿಮ್ಮ ಅಮ್ಮ ಅವಾಗ ಅಷ್ಟು ಚೆನ್ನಾಗಿ ಹೇಳಿದ್ರು, ಬೇಡಪ್ಪ ಅಂತ. ನಾನೆಲ್ಲೋ ಏನೋ ಅಂದ್ಕೊಂಡಿದ್ದೆ, ಬಟ್ ಇವಾಗ ಅರ್ಥ ಆಗ್ತೈತೆ. ಅವಾಗ ನಿಮ್ಮಮ್ಮ ನಿನಗೆ ಸಪೋರ್ಟ್, ನನಗೆ ಸಪೋರ್ಟ್ ಮಾಡ್ರು. ಬೇಡಪ್ಪ ನೀನು ಚೆನ್ನಾಗಿರ್ಬೇಕು ಬೇಡಪ್ಪ ಅಂತ ಅವಾಗ ಹೇಳ್ದಂಗಿತ್ತು. ನಮ್ಮ ಹೇಳಿದ್ರು, ಅವ್ನಿಗೆ ಗಿಳಿಗೆ ಹೇಳ್ದಂಗೆ ಹೇಳಿದ್ರು, ಇವಳನ್ನ ನೀನು ಹೇಗೋದು ಕಷ್ಟಪ್ಪ. ಹಂಗಲ್ಲ, ಅಷ್ಟಲ್ಲ ಇಲ್ಲ, ಬೇಡವೇ ಬೇಡ ಅಂತ ಹೇಳ್ತಾ ಇದ್ರು. ನಾನು ಎಲ್ಲ ಪೇರೆಂಟ್ಸ್ ಹೇಳ್ದಂಗೆ ಏನೋ ತಡಿತವ್ರೇನೋ ಅನ್ಕೊಂಡೆ. ಇವಾಗ ಅರ್ಥ ಆಯ್ತು, ನಿಮ್ಮಮ್ಮ ನನ್ನ ಕಾಪಾಡೋಕ್ಕೋಸ್ಕರ ಬೇಡಪ್ಪ ಅಂತ ಹೇಳಿದ್ರು ಅಂತ. ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತಾರೆ. ನೀನು ಅದನ್ನೇ ಮಾಡಬೇಕು ಅಂದರೆ ಅದನ್ನೇ ಅನುಭವಿಸು ಅಂತ. ನಮ್ಮಮ್ಮ ಕೊಟ್ಟರು ಚಾನ್ಸು, ಇವನಿಗೆ ಬೆಜ್ಜಾನ್ ಕೊಟ್ಟರು. ಬೇಡಪ್ಪ ಯೋಚನೆ ಮಾಡು,
ಬೇಡ ಮದುವೆ ಬೇಡ ಯೋಚನೆ ಮಾಡು ಅಂತ. ಇವನು ಇಲ್ಲ, ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದ. ಹೆಂಗ್ ತಪಸ್ ಮಾಡ್ತಾ ಇದ್ದ ಬೇಬಿ ತೋರಿಸು. ಹಂಗೆ ತಪಸ್ ಮಾಡ್ತಾ ಇದ್ದ. ಅದಕ್ಕೆ ಇನ್ನೊಂದು ಆಪ್ಷನ್ ಆಯ್ತಾ ಕೇಳ್ಬೇಕು ಅತ್ತೆ ಹತ್ರ. ಇನ್ನೊಂದು ಆಪ್ಷನ್ ಇಲ್ಲ, ರಿಟರ್ನ್ ಆಪ್ಷನ್ ಇದೆ ಅಂತ. ಇಲ್ಲ, ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ. ನನ್ನ ಮೈನ ನೋಡ್ರೆ ಕೊಬ್ಬಿದ ಅಂತ ಹೇಳ್ತಾರ, ಎಲ್ಲ ನಿನ್ನ ಹತ್ರನೇ ಐತೆ. ಹೌ ಡೇ ಯು. ನನಗೆ ಫ್ರೆಂಡ್ಸ್ ಅಂದರೆ ಕೋಪ ಬರುತ್ತೆ. ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಗಾಂಚಿಲೆ ಬಿಡಿ, ಕನ್ನಡದಲ್ಲಿ ಮಾತಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಗ್ಬಿಟ್ಮೇಲೆ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀವಿ. ಸಾರಿ, ಬೇಜಾರು ಮಾಡ್ಕೊಬೇಡಿ. ಅಷ್ಟು ಹೇಳ್ಕೊಳ್ಳೋಷ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಸ್ವಲ್ಪ ಹೇಳ್ಕೊಡಿ, ಕಲಿತೀವಿ. ಆ ಥರ ಏನೂ ಇಲ್ಲ. ನಾವು ಏನೇ ಮಾಡಿದ್ರು ಒಬ್ಬರು ಮಾತ್ರ ಕಮೆಂಟ್ ಆಗ್ತಾನೇ ಇರ್ತಾನೆ. ಅವ್ನು ನಮ್ಮನ್ನ ಫಾಲೋ ಆಗ್ತಾರಲ್ಲ, ನಮ್ಮನ್ನ ಏನು ನಾವು ವೀಡಿಯೋ ಹಾಕಿದ ತಕ್ಷಣ ಬಂದ್ಬಿಡ್ತಾನೆ, ಕಮೆಂಟ್ ಏನೋ ಒಂದು ಹಾಕ್ಬಿಡ್ತಾನೆ. ಅವ್ರು ಯಾರು ಅಂತ ನಾನು ಮೆನ್ಷನ್ ಮಾಡಲ್ಲ. ಇನ್ನೊಂದ್ಸಲಿ ನಮ್ಮ ವೀಡಿಯೋಗೆ ನಾನು ಅದೇ ಥರ ಬ್ಯಾಡ್ ಕಮೆಂಟ್ಸ್ ಏನಾನ ಹಾಕಿದ್ರೆ ಅವ್ರದ್ದು ನೇಮು ಮೆನ್ಷನ್, ಅವ್ರ ID ಎಲ್ಲ ಮೆನ್ಷನ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತೈತೆ. ಬೇಜಾರು ಏನಂದರೆ, ನಾವೇನೋ ಬೇರೆಯವ್ರ ಥರ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಏನಿಲ್ಲ. ನಾವೇನೋ ಚಿಕ್ಕದಾಗಿ ಈಗ ನಡುವೆ ಸ್ಟಾರ್ಟ್ ಮಾಡಿದ್ದೀವಿ. ಏನೋ ಸ್ವಲ್ಪ ನಿಮ್ಮನ್ನ ನಗ್ಸೋಕ್ಕೋಸ್ಕರ ಸ್ವಲ್ಪ ಕಾಮಿಡಿಯಾಗಿ ಮಾಡ್ತೀವಿ. ಸುಮಾರು ಜನ ಹೇಳ್ತಾರೆ, ಏನು ಯಾವಾಗ ಎಂತಿಕೆಯಲ್ಲಿ ಬೇಯಿಸ್ಕೊತೀಯ ಅಂತ. ಇವಾಗ ಅದೇ ನಾನು ಆ ಕಂಟೆಂಟ್ ನಾನು ಕೊಡಲ್ಲ, ಕಂಟೆಂಟ್ ನಾನೇ ಕೊಡೋದು. ನಾನು ಹೇಳ್ತೀನಿ ನೀನು ನನಗೆ ಹೊಡಿ ಅಂತ. ಬೇಬಿ ಬೂನೇ ಹೊಡಿಯಲ್ಲ, ನಾನೇನು ಮಾಡಲಿ? ನಿಜ ಹೇಳ್ಬೇಕಂದ್ರೆ ಇವಾಗ ನಾವು ಮಾಡ್ತಾರೋ ಕ್ಯಾರೆಕ್ಟರ್ಸ್ ಬಂದು ಸ್ವಲ್ಪ ಫನಿಯಾಗಿರತ್ತೆ ಅಂತ. ಇವಾಗ ಇದೇ ನಾನೇ ನಮ್ಮ ಹೆಂಡತಿಗೆ ಹೊಡೆದ್ಬಿಟ್ಟು ಅಲ್ಲ ಗದ್ರಬಿಟ್ಟು ಮಾಡಿದ್ರೆ ಅದೊಂಥರ ಎಲ್ಲರೂ ಒಂಥರ ಚೆನ್ನಾಗಿರಲ್ಲ. ಇವಾಗ ಈ ಕಂಟೆಂಟ್ಸ್ ಎಲ್ಲ ಕೊಡ್ತಾ ಇರೋದು ನಾನೇ. ಇವಾಗ ಯಾಕೆ ನೀನು ಕೊಡ್ತಾ ಇದೆಯಾ? ಕಂಟೆಂಟ್ ಕೊಡ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಸರಿ ಇವರೇ ಕೊಡ್ತಾ ಇದ್ದಾರೆ. ಇವಾಗ ಏನಂದರೆ, ಇವಾಗ ಬೂಬು ಬಂದು ನಂಗೆ ಬೈಯೋದು, ಇಲ್ಲ ಹಿಂಗೆ ಹೊಡೆಯೋ ಥರ ಆ್ಯಕ್ಷನ್ ಮಾಡೋದು, ಹೊಡಿಯೋದು, ಇದೆಲ್ಲ ನಾವು ಫನಿಯಾಗಿ ಮಾಡ್ಬಿಟ್ಟು ನಿಮಗೆ ನಗ್ಸೋಣ ಅಂತ. ಅದ್ರಲ್ಲಿ ಸುಮಾರು ಜನ ಯಾವಾಗಲೂ ಎಂತಿಗೆಲ್ಲ ಬೈಸ್ಕೊತಾ ಇರ್ತೀಯ, ಹಂಗೆ ಹಿಂಗೆ ಎಕ್ಸೆಟ್ರಾ ಸ್ವಲ್ಪ ಜನ ಕಮೆಂಟ್ಸ್ ಹಾಕ್ತಾರೆ. ಬಟ್ ಅವ್ರಿಗೆ ಹೇಳೋದು ಏನಂದರೆ, ಸರ್ ನಾವು ಮಾಡ್ತಾ ಇರೋದು ಕಾಮಿಡಿ ನಿಮಗೆ ನಗ್ಸೋಕ್ಕೆ. ಏನೋ ಇದು ಒಂದು ಜನ್ರೇಷನಲ್ಲಿ ಹೆಣ್ಮಗುನೆಲ್ಲ ಗಂಡು ಮಕ್ಕಳನ್ನ ಸ್ವಲ್ಪ ಮೇಲೆ ಇದು ಭೇದ ಭಾವ ಥರ ಏನು ಮಾಡ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಇವಾಗ ಇದೇ ಥರ ಇವಾಗ ನಾನು ರಿವರ್ಸ್ ಆಗಿಬಿಟ್ಟು ಇವಾಗ ನಾನು ನಮ್ಮ ಹೆಂಡತಿಗೆ ಬೈಯೋದು ಹೊಡಿಯೋದು ಆ ಥರ ಏನೋ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಇನ್ನೊಂದು ಏನಂದರೆ, ರಿಯಲಾಗಿ ಇವಾಗ ಆಲ್ರೆಡಿ ಜನ್ರೇಷನ್ ನಡೀತಾ ಇರೋದು ಹಂಗೆ. ಹೆಣ್ಮಕ್ಳ ಮೇಲೆ ಬೈಯೋದು ಹೊಡಿಯೋದು ಇದು ಸ್ವಲ್ಪ ಫನಿಯಾಗಿ ಮಾಡ್ತಾಯಿದ್ದೀವಿ. ಇಷ್ಟ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿ. ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ನೋಡಬೇಡಿ ನಮ್ಮ ಚಾನಲ್ನ, ತೊಂದರೆ ಇಲ್ಲ. ಬಟ್ ಫ್ಯೂ ಕಮೆಂಟ್ಸ್ ಇದೆ, ಅದು ಬೇಡ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ, ಕಾಂಪ್ಲಿಕೇಟ್ ಬೇಡ ಅಷ್ಟೇ. ಸೊ ಇವಾಗ ಎಲ್ಲರಿಗೂ ಗೊತ್ತಾಯಿತು, ಕಂಟೆಂಟ್ ಎಲ್ಲ ಬಂದ್ಬಿಟ್ಟು ಬೇಬಿ ಬೂದೆ. ಅಂದರೆ ನಾನು ಸ್ವಲ್ಪ ಐಡಿಯಾಸ್ ಕೊಡ್ತೀನಿ, ಬಟ್ ನಾನು ಫುಲ್ಲು ಡಾಮಿನೇಟ್ ಮಾಡೋ ಥರ ಎಲ್ಲ ನಾನು ಕೊಡೋದಿಲ್ಲ. ನಾನು ಬೇಬಿ ಬುಗೇನು ಹೇಳ್ತೀನಿ, ನಾನು ಡಾಮಿನೇಟ್ ಮಾಡೋ ಅಂತ, ಅವ್ನು ಮಾಡೋದಿಲ್ಲ, ನಾನೇನು ಮಾಡಲಿ? ರಿಯಲಾಗಿ ಹೇಳ್ಬೇಕಂದ್ರೆ ವಿಡಿಯೋಲಿ ಮಾಡೋಷ್ಟು ಟೆರಿಫಿಕ್ಕು ಮೇಡಮ್ ಅವ್ರು ಇಲ್ಲ. ರಿಯಾಲಿಟಿಯಲ್ಲಿ ಹೇಳ್ಬೇಕಾದ್ರೆ ಇವಾಗ ಫನಿ ಇವಾಗ ಹಿಂಗೆಲ್ಲ ಅದು ನಾನು ಹೇಳ್ಬೇಕು, ಹಿಂಗೆ ಮಾಡು, ಈ ಥರ ಹೊಡಿಬೇಕು ಅಂದ್ಬಿಟ್ಟು ಟೇಕ್ ಮೇಲೆ ಟೇಕ್ ತೊಗೋಸ್ಕೊತೀನಿ ಹೊರ್ತು ಅವ್ರು ರಿಯಲಾಗಿ ಆ ಥರ ಇಲ್ಲ. ನೀವು ಹಂಗೆ ಅನ್ಕೊಂಬಿಡಿ, ಶಿ ಇಸ್ ವೆರಿ ಇನ್ನೋಸೆಂಟ್. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ನಮ್ಮ ವಿಡಿಯೋಸ್ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಮತ್ತೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.